ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಪ್ರಿಯವಾದ ಇಷ್ಟವಾದ ಯಾವುದಂದ್ರೆ ಅದು ಪಿಜ್ಜಾ ರೀ. ನೀವು ಪಿಜ್ಜಾ ತಿನ್ಬೇಕಾದ್ರೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ರಿ. ಇವತ್ತಿನ ದಿವಸ ಮನೆಯಲ್ಲಿ ಯಾವ ರೀತಿ ಮಾಡೋ ಪಿಜ್ಜಾ ಅಂತ ನಾನು ನಿಮ್ಗೆ ವಿಡಿಯೋದಾಗ ತೋರಿಸ್ತೀನಿ ರೀ. ಬರ್ರಿ ಸ್ನೇಹಿತರೆ, ಪಿಜ್ಜಾ ಯಾವ ರೀತಿ ಮಾಡುತ್ತಾ ವಿಡಿಯೋದಾಗ ವೀಕ್ಷಣೆ ಮಾಡೋಣ ರೀ. ಬರ್ರಿ ಸ್ನೇಹಿತರೆ, ನೋಡೋಣ್ರಿ. ಸ್ನೇಹಿತರೆ, ಅಚ್ಚುಮೆಚ್ಚಿನ ಎಲ್ಲರೂ ಇಷ್ಟಪಡುವಂಥ ಪಿಜ್ಜಾ ಮಾಡಕ್ಕೆ ನೋಡ್ರಿ. ಒಂದು ಕಪ್ಪ ಒಂದು ಬೌಲ ಗೋಧಿ ಹಿಟ್ಟು ತೊಗೊಂಡಿನಿ. ಈಗ ಚಾಣಿಗಳು ಏನೈತಿ ಅದನ್ನ ಚಾಣಿಸ್ಕೊತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡ್ರಿ, ಗೋಧಿ ಹಿಟ್ಟ ಪೂರ್ತಿ ಚಾಣಿಗೆಲೆ ಚಾಣಿಸ್ಕೊಂಡಿನ್ರಿ. ಈಗ ನೋಡ್ರಿ ಬೇಕಿಂಗ್ ಪೌಡರ್ ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಐತ್ರಿ, ಹಾಕೋತಿ ನೋಡಿ ಸ್ನೇಹಿತರೆ. ಈಗ ಅಡಿಗೆ ಸೋಡಾ ಒಂದು ಅರ್ಧ ಸ್ಪೂನ್ ನೋಡಿ ಸ್ನೇಹಿತರೆ. ನಿಮ್ಮಲ್ಲಿ ಸಣ್ಣ ಸ್ಪೂನ್ ಇತ್ತಂದ್ರೆ ಅದ್ರಲ್ಲ ಕೂಡ ಹಾಕೋಬಹುದು. ನಮ್ದು ದೊಡ್ಡ ಸ್ಪೂನ್ ಇದ್ದದಕ್ಕೆ ನಾನು ಅರ್ಧ ಸ್ಪೂನ್ ಹಾಕೊಳಕತ್ತೀನಿ. ಅರ್ಧ ಸ್ಪೂನು ಸಕ್ರೆ ಪುಡಿ ಹಾಕೊಳತ್ತೀನಿ ನೋಡ್ರಿ. ಶುಗರ್ ಪೌಡ್ರ ಬೇಕಾದ್ರೆ ನೀವು ಎಂತ ಸಕ್ರೆ ಕೂಡ ಹಾಕೋಬಹುದು ಸ್ನೇಹಿತರೆ. ಸಕ್ರೆ ಪೌಡರ್ ಇಲ್ಲ ಅಂದ್ರೆ ಸಕ್ರೆ ಕೂಡ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಈಗ ಸ್ನೇಹಿತರೆ ನೋಡ್ರಿ, ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಸಂಪೂರ್ಣ. ಸ್ನೇಹಿತರೆ ಮನೆಯಲ್ಲಿ ತಯಾರಿಸಿದ ಮೊಸರು ಹಾಕೋತೀನಿ ನೋಡ್ರಿ. ಒಂದು ಬಟ್ಟಲ ಅಷ್ಟು ಮೊಸರು ಐತಿ, ಅದನ್ನು ಕೂಡ ಹಾಕೋತೀನಿ. ಸ್ವಲ್ಪ ಮೊಸರು ಹಾಕೋತ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ. ಈಗ ಮತ್ತಷ್ಟು ಮೊಸರು ಹಾಕೋತೀನಿ. ಈಗ ಸ್ವಲ್ಪ ಮೊಸರು ಹಾಕೋತ ಕಳ್ಸ್ಕೊಳ್ ಸ್ನೇಹಿತರೆ. ಅದನ್ನ ನೋಡ್ರಿ, ಈ ರೀತಿ ಕಳ್ಸ್ಕೊ ತಗೋದ್ರಿ ಚಂದವಾಗಿ ಸ್ನೇಹಿತರೆ. ಪೂರ್ತಿ ಮೊಸರಿನಾಗ ಪೂರ್ತಿ ಕಳಿಸ್ತೇನೆ ರೀ. ಈಗ ಅದು ಪೂರ್ತಿ ಕಳಿಸಿದ ಬೇಕಾದ್ರೆ ನಾನು ನಿಮ್ಗೆ ಸಿಗ್ತೀನಿ ರೀ. ಚಪಾತಿ ಹಿಟ್ಟ ಯಾವ ರೀತಿ ಕಳಿಸ್ತೀರಿ ಅದೇ ರೀತಿ ನೋಡ್ರಿ ಇದನ್ನು ಕೂಡ ಪಿಜ್ಜಾ ಮಾಡ್ಕೋಬೇಕಾರೆ ಅದೇ ರೀತಿ ಕಳ್ಸ್ಕೋಬೇಕ್ರಿ. ಇದು ಪೂರ್ತಿಯಾಗಿ ಮೊಸರಿನಲ್ಲಿ ಪೂರ್ತಿ ಕಳ್ಸ್ಕೊಂಡಿನಿ. ನೀವು ಕೂಡ ಮೊಸರಿನಾಗ ಕಳ್ಸ್ಕೋಬೇಕ್ರಿ. ಈಗ ನೋಡ್ರಿ, ಎಣ್ಣೆ ಹಾಕೊಳತ್ತೀನಿ. ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಮತ್ತೊಂದ್ಸಲ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಳ್ಸ್ಕೋಬೇಕ್ರಿ, ನಾದ್ಕೋಬೇಕ್ರಿ. ಅದನ್ನ ನೋಡ್ರಿ ಯಾವ ರೀತಿ ನಾದ್ಕೊಳಕತ್ತೀವಿ, ಈ ರೀತಿ ನಾದ್ಕೋಬೇಕು ಸ್ನೇಹಿತರೆ. ಈಗ ಸ್ನೇಹಿತರೆ ಪೂರ್ತಿ ನಾದ್ಕೊಂಡಿವಿ. ಈಗ ಪಿಜ್ಜಾ ಮಾಡ್ಕೋಬೇಕಾದ್ರೆ ನೋಡ್ರಿ, ಈ ಹಿಟ್ಟು ಏನೈತಿಲ್ಲ ಪೂರ್ತಿ ಹದ ಬರ್ಬೇಕಾದ್ರೆ ಪೂರ್ತಿ ದಿನ ಆಗ್ಬೇಕಂದ್ರೆ ಮಿನಿಮಮ್ 1 ತಾಸು ಇಡ್ಬೇಕ್ರಿ, ಮುಚ್ಚಿಡ್ಬೇಕು. ಈಗ ನಾನು 1 ತಾಸು ಮುಚ್ಚಿಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡ್ರಿ, ಈಗ 1 ತಾಸು ಆಗೈತ್ರಿ. ಈಗ ಅದು ಗೋಧಿ ಹಿಟ್ಟೇನು ಸ್ವಲ್ಪ ನೆನೆಸಿಟ್ಟಿರಲ್ಲ. ಈಗ 1 ತಾಸು ಆಗೈತ್ರಿ. ನೋಡ್ರಿ ಮ್ಯಾಗಿನ ಮುಚ್ಚಳ ತೆಗ್ದೀನಿ. ವಾವ್, ಪೂರ್ತಿ ಮೆತ್ತಗೈತಿ ನೋಡ್ರಿ. ಪೂರ್ತಿ ಹದ ಬಂದೈತಿ ಈಗ ಗೋಧಿ ಹಿಟ್ಟು ಸ್ನೇಹಿತರೆ. ಈಗ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕೊಂಡೇನ್ರಿ. ಈಗ ಅಡುಗೆ ಎಣ್ಣೆ. ಈಗ ಮತ್ತೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಅದನ್ನ ಮತ್ತೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊತೀನಿ ಸ್ನೇಹಿತರೆ. ಯಾಕಂದ್ರೆ ಎಣ್ಣೆ ಹಾಕೊಂಡಿರಲ್ಲ ಅದ್ರ ಸ್ವಲ್ಪ ನಾದ್ಕೊತೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಎಲ್ಲ ಕಡೆ ಪೂರ್ತಿ ರೀ. ನಟ್ಟಣಿಗೆ ಮನೆಯಿಂದ ಪೂರ್ತಿ ನಡ್ಸ್ಕೊಳ್ಳಿ ಸ್ನೇಹಿತರೆ. ಈಗ ಒಂದೊಂದು ಉಂಡಿ ಮಾಡ್ಕೊತೀನಿ ನೋಡ್ರಿ. ಈಗ ದೊಡ್ಡ ಉಂಡಿ ಮಾಡ್ಕೊಂಡು ನೋಡ್ರಿ. ಈಗ ಈ ರೀತಿ ನೋಡಿ ಸ್ನೇಹಿತರೆ. ನೋಡ್ರಿ, ಈ ರೀತಿ ಸ್ವಲ್ಪ ಗುಂಡಾಗಿ ದೊಡ್ಡ ಮಾಡ್ಕೊಳಿದ್ರಿ. ಗೋಧಿ ಹಿಟ್ಟಿನ ಅರ್ಧ ಭಾಗ ತೊಗೊಂಡಿನ್ರಿ ನಾ. ಈಗ ಇದೊಂದು ಪೂರ್ತಿ ಗೋಧಿ ಹಿಟ್ಟು ಪೂರ್ತಿ ಮಾಡ್ಕೊಂಡ್ರಲ್ಲ ಅದ್ರ ಅರ್ಧ ಭಾಗ ತೊಗೊಂಡಿನಿ. ಈಗ ನೆಕ್ಸ್ಟ್ ಏನು ಮಾಡಿ ತೋರಿಸ್ತೀನಿ ನೋಡ್ರಿ ಸ್ನೇಹಿತರಿಗೆ. ಮ್ಯಾಗ ಕೆಳಗ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ತೀರಿ. ನೀವು ಚಪಾತಿ ಮಾಡ್ಕೊತಿರಲ್ಲ ಅದೇ ರೀತಿ ನಡ್ಸು ಸ್ನೇಹಿತರೆ. ಈಗ ನೋಡ್ರಿ ಮ್ಯಾಗ ಕೆಳಗೆ ಗೋಧಿ ಹಿಟ್ಟು ಹಾಕೊಂಡಿನಿ. ಚಪಾತಿ ಮಾಡುವಂಗ ನೋಡ್ರಿ ನಟ್ಟಣಿಕೆ ಮಾಡಿದೀನಿ ನೋಡ್ರಿ. ನಟ್ಟಣಿಕೆದಿಂದ ಈ ರೀತಿ ದೊಡ್ಡದಾಗಿ ಸ್ವಲ್ಪ ನಡ್ಸೋದ್ರಿ. ಆದ್ರೆ ಚಪಾತಿ ಮಾಡೋ ಮುಂದೆ ಏನೈತಿ ನೀವು ಹಿಟ್ಟು ಏನೈತಿ ಸ್ವಲ್ಪ ತೆಳ್ಳಗೆ ಇದು ಮಾಡ್ಕೊತಿರಲ್ಲ, ಇದು ತೆಳ್ಳಗೆ ಮಾಡ್ಕೊಳ್ಳೋಣ, ಸ್ವಲ್ಪ ದಿಪ್ಪ ಮಾಡ್ಕೊಳ್ಳೋ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ ಪೂರ್ತಿ ನಡ್ಸಾಕತ್ತೀನಿ. ಈಗ ನಟ್ಟಣಿಕೆ ಬಂದಿದ್ದೀನಿ ನೋಡ್ರಿ. ದೊಡ್ಡದಾಗಿ ಗುಂಡಗಾಗಿ ರೌಂಡಾಗಿ ಸ್ವಲ್ಪ ದಿಪ್ಪಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಇಷ್ಟು ದಿಪ್ಪಾಗಿ ಮಾಡ್ಕೋಬೇಕು ನೋಡ್ರಿ. ಮಾಡ್ಕೊಂಡು ನೋಡ್ರಿ ದಿಪ್ಪಾಗಿ ಸ್ನೇಹಿತರೆ. ಈಗ ಈ ಚಪಾತಿ ಯಾವ ರೀತಿ ಮಾಡ್ಕೊಂಡು ಅದೇ ರೀತಿ ಐತಿ ಗೋಧಿ ಹಿಟ್ಟು ಪೂರ್ತಿ ಮಾಡ್ಕೊಂಡಿನ್ರಿ. ಈಗ ಸ್ನೇಹಿತರೆ ನೋಡ್ರಿ, ಇದ್ರಲ್ಲಿ ಒಂದು ಸ್ವಲ್ಪ ತೂತ್ ಹಾಕೋದ್ರಿ ಎಲ್ಲ ಕಡೆ ರೀ. ಹಿಂಗೆ ಒಂದು ಕಡೆ ಹಿಡ್ಕೊಂಡು 4 ತೂತು ಬೀಳ್ಬೇಕ್ರಿ. ಅದು ನೋಡ್ರಿ ಎಲ್ಲ ಕಡೆ ಈ ರೀತಿ ತೂತು ಬೀಳ್ಬೇಕು. ಈಗ ನೀವು ಪಿಜ್ಜಾ ಮಾಡೋ ಮುಂದೆ ಅದ್ರ ಮ್ಯಾಗ ಇದು ನೋಡಿರ್ತೀರಿ ನೀವು, ಪಿಜ್ಜಾ ಇಟ್ಟಿರುತ್ತೆ ಕೆಳಗಡೆ, ಅದ್ರೊಳಗೆ ಕೆಳಗಡೆ ಇರುತ್ತೆ ಈಗ ತೂತ್ ಇರ್ತ ನೋಡಿರ್ಬೇಕು ನೀವು. ಅದೇ ರೀತಿ ಈ ರೀತಿ ತೂತ್ ಹಾಕೊಳದ್ರಿ. ನೀವು ಪಿಜ್ಜಾ ತಿನ್ಬೇಕಾದ್ರೆ ಹೊರಗಡೆ ಹೋಗೋ ಅವಶ್ಯಕತೆ ಏನ್ರಿ. ನಾ ಮಾಡತ್ತಿರಲ್ಲ ಇದೇ ಟೈಪ್ ನೀವು ಅಂತ ಮನ್ಯಾಗ ಮಾಡಿದಿರ್ತೀವಿ. ಮಸ್ತ್ ಪಿಜ್ಜಾ ಹಾಕತ್ ಸ್ನೇಹಿತರೆ. ಹೊರಗೆ ಹೋಟೆಲ್ಗೆ ಹೋಗಿ ತಿನ್ಬೇಕು, ಪಿಜ್ಜಾ ಹಟ್ಟಿಗೆ ಹೋಗಿ ತಿನ್ಬೇಕು ಏನು ಇದನ್ನ ಇಲ್ರಿ. ಇಲ್ಲೇ ನೋಡ್ರಿ ಮನ್ಯಾಗ ನಾವು ಮಾಡ್ದಾಗ ಮಾಡ್ರಿ. ನೀವು ಎಷ್ಟು ಮಸ್ತ್ ಪಿಜ್ಜಾ ಹಾಕತ್ತಂತೀರಿ ನೀವು, ಭಾರಿ ಹಾಕತ್ರಿ. ಒಂದ್ಸಲ ಮಾಡಿದ್ರೆ ತಿಕ್ಕೋರಿ. ಮನ್ಯಾಗಿರೋ ಯಜಮಾನ್ರು ಮಕ್ಕಳು ಏನ್ ಮಾಡ್ತಾರ ಗೊತ್ತನ, ಮೇಲೆ ಇದನ್ನ ಮಾಡಂತಾರ್ರಿ. ಮನ್ಯಾಗ ಮಾಡಂತಾರಿ, ಹೊರಗೆ ಬೇಡ ಈ ಸದ ಮನ್ಯಾಗ ಮಾಡಂತಾರಿ. ನೋಡ್ರಿ ಈ ರೀತಿ ತೂತ್ ಹಾಕೊಂಡು ನೋಡ್ರಿ. ಈಗ ಸ್ನೇಹಿತರೆ ಈ ರೀತಿ ಅದಕ್ಕೆ ತೂತ್ ಹಾಕೊಂಡ್ರಿ. ಈಗ ಚಪಾತಿ ಮಾಡೋ ಮುಂದೆ ಉಬ್ಬಿ ಬರ್ತಾರಲ್ಲ
ಅದಕ್ಕೆ ಉಬ್ಬಿ ಬರಬಾರ್ದು ಈ ರೀತಿ ತೂತ್ ಹಾಕೊಂಡ್ವಿ ಸ್ನೇಹಿತರೆ. ಈಗ ಸ್ನೇಹಿತರೆ ನೋಡ್ರಿ, ಈಗ ಬರ್ಸರ್ ಮ್ಯಾಗ ತೆವಿಕ್ ಹಾಕಿಟ್ಟಿನಿ, ಅದೇ ಮಾಡ್ಕೊಂಡಿರಲ್ಲ. ಈಗ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ, ಇದು ತೂತಿದ್ದು ಏನಂತ ಕೆಳಗಡೆ ಮಾಡ್ಬೇಕ್ರಿ, ಅದನ್ನ ಕೆಳಗಡೆ ಮಾಡಿ ಹಾಕ್ಬೇಕು. ಈಗ 1 ನಿಮಿಷ ಅದನ್ನ ಬೇಯಿಸುಣ್ರಿ. ಯಾವ ರೀತಿ ಬೇಯಿಸೋದಂದ್ರೆ ಈ ರೀತಿ ಮುಚ್ಚಿ ಬೇಯಿಸೋಣ ಸ್ನೇಹಿತರೆ. ನೋಡ್ರಿ, ಈಗ ತೆಗಿನ್ರಿ. ಈಗ 1 ನಿಮಿಷ ಮ್ಯಾಗ ಆತು ನೋಡ್ರಿ, ಯಾವ ರೀತಿ ಬೇದತ್ತೆ ನೋಡ್ರಿ. ಈಗ ತಿರುಗಿ ಹಾಕ್ತೀನಿ. ವಾವ್, ನೋಡ್ರಿ ಎಷ್ಟು ನೈಸ್ ಆಗಿತ್ತು ನೋಡಿ ಸ್ನೇಹಿತರೆ, ಸೂಪರ್ ಆಗೈತ್ರಲ್ಲ. ಈಗ ಮತ್ತೆ ನೋಡ್ರಿ ಏನ್ ಮಾಡ್ತೀನಿ ಈಗ ಸ್ನೇಹಿತರೆ. ನೋಡ್ರಿ, ಈಗ ಮ್ಯಾಗಡೆ ಇದನ್ನ ಹಾಕೋತೀನಿ. ಇದನ್ನ ಎಂತ ಟೊಮೆಟೊ ಸಾಸ್ ಸ್ನೇಹಿತರೆ, ಮೇಲ್ಗಡೆ ಟೊಮೆಟೊ ಸಾಸ್ ಹಾಕೊಳಿದ್ರಿ. ಈಗ ಬೇಯಿಸಿರ್ತಿರಲ್ಲ, ಬೇಯಿಸಿದ ಮೇಲ್ಗಡೆ ಟೊಮೆಟೊ ಸಾಸ್ ಹಾಕೊಂಡು ಬ್ರೇಸ್ಲೆ ಎಲ್ಲಾ ಕಡೆ ಮಾಡ್ಕೊಳಿದ್ರಿ. ಅದನ್ನ ಹಸಿ ಏನೈತಿ ಕೆಳಗಡೆ ಇರ್ಬೇಕ್ರಿ. ಈ ಬ್ರೇಸ್ಲೆ ಎಲ್ಲಾ ಕಡೆ ಸುತ್ತಮುತ್ತ ಎಲ್ಲಾ ಕಡೆ ಮಾಡ್ಕೊಳ್ ಸ್ನೇಹಿತರೆ. ಎಷ್ಟು ಸಾಸ್ ಹಾಕ್ತಿರಲ್ಲ ಅಷ್ಟು ಚಲೋ ಹಾಕ ಸ್ನೇಹಿತರೆ. ಅದ್ರ ಸಂಬಂಧ ಸಾಸ್ ಏನೈತಿ ಟೊಮೆಟೊ ಸಾಸ್ ಮಾರ್ಕೆಟ್ದಿಂದ ತೊಗೊಂಬಂದಂತ ಟೊಮೆಟೊ ಸಾಸ್ ಮೇಲ್ಗಡೆ ಹಾಕೊಳಕತ್ತಿ ನೋಡ್ರಿ. ಈ ರೀತಿ ಹಾಕೊಳಿದ್ರಿ, ಸಂಪೂರ್ಣವಾಗಿ ಪೂರ್ತಿ ಆಗ್ಬೇಕ್ರಿ ಅದು ಎಲ್ಲಾ ಕಡೆ ಪೂರ ರೀ. ಮತ್ತು ಫ್ರೆಶ್ ಕ್ರೀಮ್ ಹಾಕೋತೀನಿ ನೋಡ್ರಿ, ಮನೆಯಲ್ಲೇ ತಯಾರು ಮಾಡ್ಕೊಂಡಂತ ಫ್ರೆಶ್ ಕ್ರೀಮ್ ಸ್ನೇಹಿತರೆ. ಅದನ್ನು ಕೂಡ ಎಲ್ಲಾ ಕಡೆ ಹಾಕೋತೀನಿ. ಈಗ ಮಾರ್ಕೆಟ್ನಿಂದ ಸೀಜ್ ತಗೊಂಡು ನೋಡಿ ಸ್ನೇಹಿತರೆ, ಸೀಜ್ ಕೂಡ ಹಾಕೋತೀನಿ. ಈಗ ಸೀಜ ಎಲ್ಲಾ ಕಡೆ ಅದು ಪೀಸ್ ಮಾಡಿ ಸಣ್ಣಗೆ ಪೀಸ್ ಮಾಡಿ ಹಾಕೊಳ್ಳೋದ್ರಿ. ಸೀಜ ನೋಡ್ರಿ, ಸೀಜ್ ಹಾಕೊಂಡು ನೋಡ್ರಿ ಎಲ್ಲಾ ಕಡೆ. ಈಗ ಸ್ನೇಹಿತರಿಗೆ 1 ಪೀಸ್ ಹಾಕೊಂಡಿನ್ರಿ. ಈಗ ನೋಡ್ರಿ ಎರಡನೇ ಪೀಸ್ ತೊಗೊಂಡಿನಿ, ಅದನ್ನು ಕೂಡ ಎಲ್ಲಾ ಕಡೆ ಹಾಕೋತೀನಿ. ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದ್ರಿ ಸೀಜ. ಈಗ ನೋಡ್ರಿ ಎಲ್ಲಾ ಕಡೆ ಮಾಡ್ಕೊಳಕತ್ತೀನಿ ನಾ. ಈಗ ಮತ್ತೆ ಒಂದ್ ಸ್ವಲ್ಪ ಕ್ರೀಮ್ ಹಾಕೊಳತ್ ನೋಡ್ರಿ, ಮನೇಲಿ ತಯಾರಿಸ್ಕೊಂಡಂತ ಕ್ರೀಮ, ಅದನ್ನು ಕೂಡ ಹಾಕೊಳಕತ್ತೀನಿ. ಈಗ ನೋಡ್ರಿ, ಕ್ಯಾಪ್ಸಿಕಮ್ ಏನೈತಿ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡ್ರಿ, ಒಂದ್ ಅಥವಾ 2 ಮೆಣಸಿನ್ಕಾಯಿ ರೀ. ಅದನ್ನು ಕೂಡ ಉದ್ದಂಗ ಪೀಸ್ ಮಾಡ್ಕೊಂಡ್ರಿ, ಹೊಳ್ಕೊಂಡಿನಿ. ಅದನ್ನ ಎಲ್ಲಾ ಕಡೆ ಹಾಕೊಳ್ತೀನಿ ನೋಡ್ರಿ. ಈಗ ಎಲ್ಲಾ ಕಡೆ ದಂಡಿಗೆ ಏನಂತಿರಲ್ಲ, ದಂಡಿಗೆ ಎಲ್ಲಾ ಕಡೆ ಇಟ್ಕೋತೀನಿ ಅದನ್ನೀಗ. ನಿಮ್ ಮನೆಯಲ್ಲಿ ಯಾವ್ದು ತರಕಾರಿ ಇರ್ತಿ ಅದನ್ನ ಇಟ್ಕೋಬಹುದು. ಅದ ಇಟ್ಕೋಬೇಕಂತ ಇದ ಇಟ್ಕೋಬೇಕಂತೇನು ಅಂತ ನಿಯಮಗಳಿಲ್ಲ. ನಿಮ್ ಮನೇಲಿ ಇದ್ದಂತ ತರಕಾರಿಗಳು ಇಟ್ಕೋಬಹುದು. ಈಗ ನೋಡ್ರಿ, ಟೊಮೆಟೊ ಕೂಡ ಅದೇ ರೀತಿ ಪೀಸ್ ಮಾಡ್ಕೊಂಡಿನಿ, ಉದ್ದಂಗ್ ಉಳ್ಕೊಂಡಿನಿ, ಅದು ಕೂಡ ಇಟ್ಕೊಳತ್ತೀನಿ ಎಲ್ಲಾ ಕಡೆ. ಆದ್ರ ದೊಡ್ಡ ಮೆಣಸಿನ್ಕಾಯಿ ಏನೈತಿ ಸ್ವಲ್ಪ ಇದಕ್ಕೆ ಉಪಯೋಗಿಸಿದ್ರೆ ಪಿಜ್ಜಾಗ ಹಾಕೊಂಡ್ರೆ ಸ್ವಲ್ಪ ಚಂದ ಕಾಣಿಸ್ತೀವಿ. ಈರುಳ್ಳಿ ಹಾಕೋತೀನಿ ನೋಡ್ರಿ, ಉಳ್ಳಾಗಡ್ಡಿ ಅದು ಕೂಡ ಉದ್ದಂಗ ಸಣ್ಣಗೆ ಉಳ್ಕೊಂಡಿನ್ರಿ, ಅದನ್ನು ಕೂಡ ಎಲ್ಲಾ ಕಡೆ ಹಾಕೋತೀನಿ. ಈರುಳ್ಳಿ ತಿನ್ನಲಾರದ್ರಿದ್ದರಂತಿ ಸ್ಕಿಪ್ ಮಾಡ್ಬೋದು ಈರುಳ್ಳಿ. ನಡಿ ಒಂದು ಇದನ್ನ ಹಾಕೋತೀನಿ ನೋಡ್ರಿ, ಟೊಮೆಟೊ ಮತ್ತು ಇದನ್ರಿ ದೊಡ್ಡ ಮೆಣಸಿನ್ಕಾಯಿ ಪೀಸ, ಮತ್ತು ಬಟಾಣಿ ಹಾಕೋತೀನಿ ನೋಡ್ರಿ. ಬಟಾಣಿ ಹಸಿರು ಬಟಾಣಿ ರೀ, ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಎಲ್ಲಾ ಕಡೆ ಹಾಕೋತೀನಿ ನೋಡ್ರಿ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ ನೋಡಿ ಸ್ನೇಹಿತರೆ, ಪೇಪರ್ ಪೌಡರ್ ಹಾಕೋತೀನಿ ನೋಡಿ ಸ್ನೇಹಿತರೆ ಮೇಲ್ಗಡೆ ಎಲ್ಲಾ ಕಡೆ. ಮನೆಯಲ್ಲಿ ತಯಾರಿಸಿದಂಥ ಪೇಪರ್ ಪೌಡ್ರ, ನಾವು ಏನೇ ಮಾಡ್ರಿ ಮನೆಯಲ್ಲಿ ತಯಾರಿಸಿದೈತ್ರಿ ಎಲ್ಲ ರೀ. ಈಗ ಸ್ನೇಹಿತರೆ ಮತ್ತೊಂದು ಪೀಸ್ ತೊಗೊಂಡ್ರಿ ಸೀಜ. ಈಗ ಮತ್ತೆ ಮೇಲ್ಗಡೆ ಹಾಕೊಳಕತ್ತೀನಿ ರೀ. ಎಲ್ಲ ತರಕಾರಿ ಇಟ್ಕೊಂಡು ಮತ್ತೆ ಮೇಲ್ಗಡೆ ಹಾಕೋತೀನಿ. ನೀವು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು ಸ್ನೇಹಿತರೆ. ಹಾಕಬೇಕತ್ತೇನಿಲ್ಲ, ನಿಯಮ ಇಲ್ಲ. ಅದ್ರ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲತ್ತ ಮೇಲ್ಗಡೆ ಹಾಕೊಳಕತ್ತೀನಿ ರೀ. ನೋಡ್ರಿ ಎಲ್ಲಾ ಕಡೆ ಹಾಕೋತೀನಿ ರೀ. ಈಗ ಎಲ್ಲಾ ಕಡೆ ಸ್ನೇಹಿತರೆ, ಇದು ಪಿಜ್ಜಾ ಏನು ಮಾಡಕತ್ತಿರಲ್ಲ, ಓವೆನ್ ಇಲ್ಲಾರ್ದ ಪಿಜ್ಜಾ ಸ್ನೇಹಿತರೆ. ಮನೆಯಲ್ಲಿ ಓವೆನ್ ಇಲ್ಲಾರ್ದನೈತಿ ಈ ರೀತಿ ಪಿಜ್ಜಾ ಮಾಡ್ಕೋಬಹುದು. ಈಗ ಸ್ನೇಹಿತರೆ ನೋಡ್ರಿ, ಮತ್ತೆ ತವಿಕ್ ಹಾಕಿಟ್ಕೊಂಡ್ರಿ ಮೀಡಿಯಂ ಉರಿ ಒಳಗೇನೈತಿ. ಈಗ ನೋಡ್ರಿ ಹಾಕೊಂಡಿದ್ದೇನೈತಿ ಅದು ಮೇಲ್ಗಡೆ ಮಾಡ್ಬೇಕು, ಬೇಯಿಸಲಾರನೈತಿ ಕೆಳಗಡೆ ಮಾಡ್ಬೇಕು. ನೋಡ್ರಿ ಸ್ನೇಹಿತರೆ, ಈ ರೀತಿ ಮಾಡ್ಕೊಂಡು ಮತ್ತೀಗ ಮುಚ್ಚಿಡಬೇಕು. ಈಗ ನೋಡ್ರಿ ಮತ್ತೆ ಮುಚ್ಚಿಟ್ಟು ಇದು ಅಂತ 3 ರಿಂದ 4 ನಿಮಿಷ ಮುಚ್ಚಿಡ್ಬೇಕು ಸ್ನೇಹಿತರೆ. ಚೆನ್ನಾಗಿ ಬೇಯಿಸ್ಬೇಕು. ಈಗ ಕೆಳಗಡೆ ಒಂದು 4 ರಿಂದ 5 ನಿಮಿಷ ಆಯ್ತು. ಈಗ ತೆಗಿದ್ ನೋಡ್ರಿ, ಈಗ ತೆಗೆದು ನೋಡಿ ಯಾವ ರೀತಿ ಆಗಿತ್ತ. ವಾವ್, ನೋಡಿ ಸ್ನೇಹಿತರೆ, ವಂಡರ್ಫುಲ್ ಆಗೈತಿ, ಸೂಪರ್ ಆಗೈತ್ರಿ. ಈಗ ನೋಡ್ರಿ ಚೀಸ್ ಏನೈತಿ ಪೂರ್ತಿ ಕರಗೈತಿ ನೋಡ್ರಿ, ಮೆಲ್ಟ್ ಆಗೈತಿ ನೋಡ್ರಿ. ಈ ರೀತಿ ಮೆಲ್ಟ್ ಆಗ್ಬೇಕು, ಮೆಲ್ಟ್ ಆಗಿ ಎಲ್ಲಾ ಕಡೆ ಬರ್ಬೇಕು ಸ್ನೇಹಿತರೆ. ಅಂದಾಗ ಯಶಸ್ವಿ ಆದಂಗ, ಸಕ್ಸಸ್ಫುಲ್ ಆದಂಗ ಸ್ನೇಹಿತರೆ. ಈಗ ವಾವ್, ಸೂಪರ್ ಆಗೈತಿ ನೋಡ್ರಿ. ಈಗ ಬರ್ಸನ್ ಆರ್ಸೋಣ್ರಿ. ಈಗ ಮತ್ತು ಕಡಿಮೆ ಉರಿ ಒಳಗೈತಿ, ಇದನ್ನ ಬೇಯಿಸ್ಕೋಬೇಕ್ರಿ ಯಾವಾಗಲೂ. ನೈಸ್ ಆಗೈತಿ ನೋಡ್ರಿ, ತೆಗಿನ್ರಿ. ಈಗ ಸ್ನೇಹಿತರೆ ನೋಡ್ರಿ, ಈಗ ಪಿಜ್ಜಾ ಮನೇಲಿ ತಯಾರಿಸಿದ ಗೋಧಿ ಹಿಟ್ಟಿನ ಪಿಜ್ಜಾ ತಯಾರಾಗೈತಿ ನೋಡ್ರಿ. ಈಗ ಚಾಕುಲಿ ಅದನ್ನ ಕಟ್ ಮಾಡ್ಕೊಂಡ್ರಿ. ಇದನ್ನ ಸ್ನೇಹಿತರೆ ನೋಡ್ರಿ, ಚಾಕುಲಿ ಈ ರೀತಿ ಪೂರ್ತಿ ಕಟ್ ಮಾಡೋದ್ರಿ. ಒಂದ್ ಸೈಡ್ ಹಿಂಗ ನೋಡ್ರಿ, ಈ ರೀತಿ 4 ಭಾಗ ಮಾಡ್ಕೊಳ್ಳಿ ಸ್ನೇಹಿತರೆ. ಅದನ್ನ ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡ್ಕೊರಿ ಪಿಜ್ಜಾ. ಈಗ ಎಲ್ಲಾ ಕಡೆ 4 ಭಾಗ ಏನೈತಿ ಕಟ್ ಮಾಡ್ಕೊಂಡ್ರಿ, 4 ಪೀಸ್ ಆಗೈತಿ. ಈಗ ನೋಡ್ರಿ ತೋರಿಸ್ತೀನಿ ನೋಡ್ರಿ. ವಾವ್, ಸೂಪರ್ ಆಗೈತಿ ನೋಡ್ರಿ, ನೈಸ್ ಆಗೈತಿ ನೋಡ್ರಿ ಸ್ನೇಹಿತರೆ. ಮಸ್ತ್ ಆಗೈತ್ರಲ್ಲ, ಸೂಪರ್ ಆಗೈತ್ರಲ್ಲ. ಈಗ ನೋಡ್ರಿ, ಈಗ ಈ ಪಿಜ್ಜಾ ವಿಡಿಯೋ ಏನೈತಿ ಎಂಡ್ ಮಾಡ್ತೀನಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಅಂದ್ರೆ ನಾನು ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.